ಸೋಷಿಯಲ್ ಮೀಡಿಯಾದಲ್ಲಿ ಸಲ್ಮಾನ್ ಖಾನ್ ವಾಚ್ನದ್ದೇ ಚರ್ಚೆ. ರಾಮಮಂದಿರ ಮಾದರಿಯ ವಾಚನ್ನು ಹಾಕೊಂಡಿರೋದು ಸಲ್ಮಾನ್ ಖಾನ್. ಔಡಿ ಕಾರಿನ ಟಾಪ್ ಮಾಡೆಲ್ಗಳಿಗಿಂತಲೂ ದುಬಾರಿ ಈ ವಾಚ್ ಆಗಿರುತ್ತೆ. ಔಡಿ ಕಾರಿನ ಟಾಪ್ ಮಾಡೆಲ್ಗಳಿದೆಯಲ್ಲ, ಆ ಟಾಪ್ ಮಾಡೆಲ್ಗಳಿಗಿಂತನೂ ಕೂಡ ಈ ವಾಚ್ ಕಾಸ್ಟ್ಲಿ ಅಂತ. 61 ಲಕ್ಷ ರೂಪಾಯಿ ಈ ಒಂದು ವಾಚು. ಈ ಸಲ್ಮಾನ್ ಖಾನ್ ಹಾಕೊಂಡಿರೋ ವಾಚ್ ಇದೆಯಲ್ಲ, 61 ಲಕ್ಷ. ಅದರಲ್ಲಿ ಶ್ರೀರಾಮನ ಒಂದು ಸ್ಟ್ಯಾಚ್ಯೂ ಕಾಣಿಸುತ್ತೆ ನಿಮಗೆ, ಅದರಲ್ಲಿ ಆಂಜನೇಯ ಇದ್ದಾನೆ, ರಾಮಮಂದಿರವೂ ಇದೆ. ನೋಡಿ, ನೀವು ಆ ವಾಚಲ್ಲಿ ನೋಡ್ಕೊಂಡು ಬನ್ನಿ. ನೀವು ಈ ವಾಚ್ನಲ್ಲಿ ನಾನು ಅದಕ್ಕೆ ಎದುರಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇಲ್ಲಿ ಮಾತಾಡಬೇಕಾದಾಗ ಸ್ಕ್ರೀನ್ ನಾನು ಇದ್ದಾಗ ಶ್ರೀರಾಮ ಕಾಣ್ತಾನಲ್ಲಿ. ಆ ವಾಚಿನ ಕೀ ಕೊಡ್ತಾರಲ್ಲ, ಆ ಭಾಗದಲ್ಲಿ ಶ್ರೀರಾಮ ಇದ್ದಾನೆ. ಅದೇ ವಾಚಿನ 6 ಅನ್ನೋ ಒಂದು ಮುಳ್ಳು ಸಿಗುತ್ತಲ್ಲ ನಿಮಗೆ, ಆ ಭಾಗದಲ್ಲಿ ಸಾಕ್ಷಾತ್ ಆಂಜನೇಯ ಇದ್ದಾನಲ್ಲಿ. ನೀವು ಚೆಕ್ ಮಾಡ್ಕೋಬಹುದು, ಅಲ್ಲಿ ಆಂಜನೇಯ ನೆಲೆಸಿದ್ದಾನಲ್ಲಿ ಆ ವಾಚ್ ಒಳಗಡೆ. ಆ ವಾಚ್ನ 9 ಅನ್ನೋ ಒಂದು ಜಾಗ ಬರುತ್ತಲ್ಲ, ನಂಬರ್ ಬರುತ್ತಲ್ಲ, ಆ ಜಾಗದಲ್ಲಿ ಚೆಕ್ ಮಾಡಿಕೊಂಡಾಗ ರಾಮ ಮಂದಿರವೇ ಅಲ್ಲಿದೆ. ಒಂದು ಆಡಿ ಕಾರು 50 ಲಕ್ಷನೋ 55 ಲಕ್ಷನೋ ಇದ್ದರೆ ಕನ್ಸಿಡರ್ ಮಾಡಿ. ಅದಕ್ಕಿಂತ ಜಾಸ್ತಿ ಈ ಬರೀ ಒಂದು ವಾಚ್ ಇದೆ. ಹಾಕ್ಕೊಂಡಿರೋದು ಯಾರು ಅಂದರೆ ಸಲ್ಮಾನ್ ಖಾನ್ ಹಾಕ್ಕೊಂಡಿರ್ತಕ್ಕಂಥ ವಾಚ್ ಇದು. 61 ಲಕ್ಷ ರೂಪಾಯಿನ ವಾಚ್ ಇದು. ರಾಮಮಂದಿರದ ವಾಚ್ ಧರಿಸಿರುವುದಕ್ಕೆ ಬಾಲಿವುಡ್ ನಟ ಟ್ರೋಲ್ ಆಗಿರೋದು ಇದೀಗ. ವಾಚ್ನಲ್ಲಿ ಒಂದು ಬದಿಯಲ್ಲಿ ಶ್ರೀರಾಮ ಆಂಜನೇಯನ ಆಕೃತಿ ಕಾಣಿಸ್ತಾ ಇದೆ, ಮತ್ತೊಂದು ಬದಿಯಲ್ಲಿ ಅಯೋಧ್ಯೆಯ ರಾಮಮಂದಿರದ ಚಿತ್ರವೇ ಇದೆ. ಇದನ್ನು ಸಲ್ಮಾನ್ ಖಾನ್ ಹಾಕೊಂಡ್ಬಿಟ್ರಲ್ಲ ಹೇಗೆ ಅಂಥೇಳಿ ಟ್ರೋಲ್ ಮಾಡಲಾಗ್ತಾ ಇದೆ. ಕೆಲವರು ಇದನ್ನು ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂಥ ವಿಷಯಗಳನ್ನು ಅಪ್ರಿಷಿಯೇಟ್ ಮಾಡಿದ್ರೆ, ಅದನ್ನು ಹೊಗಳಿದರೆ ಅದು ಟ್ರೆಂಡಿಂಗ್ ಅಂತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂಥ ವಿಷಯವನ್ನು ಹೀಗಳಿದ್ರೆ, ಅಲ್ಲಗಳಿದ್ರೆ, ಆಡಿಕೊಂಡ್ರೆ, ಕುಹಕ ಮಾಡಿದ್ರೆ, ವ್ಯಂಗ್ಯ ಮಾಡಿದ್ರೆ, ಅಣಕ ಮಾಡಿದ್ರೆ, ನಕ್ರೆ, ಅದನ್ನು ಟ್ರೋಲ್ ಅಂತಾರೆ. ಸೊ ಇದೀಗ ಈ ವಿಚಾರಕ್ಕೆ ಸಲ್ಮಾನ್ ಖಾನ್ ಕೆಲವು ಕಡೆ ಟ್ರೆಂಡಿಂಗು, ಕೆಲವು ಕಡೆ ಟ್ರೋಲಿಂಗ್.